ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ವಿಸ್ತರಣೆ ಸರ್ಕಸ್ ನಡೀತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಇಂದು ನಡೆಯದಂತ ಚರ್ಚೆ. ಹೈಕಮಾಂಡ್ ನಾಯಕರು ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ನಾಳೆ ಸಂಜೆ ಬಳಿಕ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸಂಜೆ 7 ಗಂಟೆ ಬಳಿಕ ಚರ್ಚೆಗೆ ಸಮಯವನ್ನ ಈಗ ನಿಗದಿಯನ್ನ ಮಾಡಿದ್ದಾರೆ. ಚರ್ಚೆಗೆ ಸಮಯವನ್ನ ನಿಗದಿ ಮಾಡಿರುವಂತ ಹೈಕಮಾಂಡ್ ನಾಯಕರು ದೆಹಲಿಯಲ್ಲೇ ಉಳಿದುಕೊಂಡಿರುವಂತ ರಾಜ್ಯದ ನಾಯಕರು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳಿದ್ರು. ಇವತ್ತು ಸಂಸತ್ ಕಲಾಪದಲ್ಲಿ ಹೈಕಮಾಂಡ್ ನಾಯಕರು ಭಾಗಿಯಾಗಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಚಿವ ಸಂಪುಟ ವಿಸ್ತರಣೆ ಅದನ್ನ ಚರ್ಚೆ ಮಾಡೋದಕ್ಕೆ ಸಮಯ ಆಗಿಲ್ಲ. ಹೀಗಾಗಿ ನಾಳೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಇವತ್ತು ಕೂಡ ಸಮಯ ಸಿಕ್ಕಿಲ್ಲ, ನಾಳೆ ಈಗ ಸಮಯ ಸಿಕ್ಕಿರೋದು ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ. ನಾಳೆ ಆದ್ರೂ ಚರ್ಚೆ ಆಗುತ್ತಾ? ಯಾವಾಗ ಈ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ? ಪ್ರವೀಣ್, ಬಹಳ ಪ್ರಮುಖವಾಗಿ 2 ದಿನಗಳ ಕಾಲ ದೆಹಲಿಯಲ್ಲಿ ಇರಬೇಕು ಅನ್ನುವಂಥದ್ದು ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಒಂದು ಸೂಚನೆ ಕೊಟ್ಟಿದ್ರು. ಅದರ ಅನ್ವಯ ರಾಜ್ಯ ನಾಯಕರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಇರೋ ಕಾರಣಕ್ಕಾಗಿ ಅವರಿಗೆ ದೆಹಲಿಯಲ್ಲಿ ವಾಸ್ತವ ಹೂಡಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಇವತ್ತು ಸಂಸತ್ತಿನ ಅಧಿವೇಶನದಲ್ಲಿ ಹೈಕಮಾಂಡ್ ನಾಯಕರು ಭಾಗಿಯಾಗಿದ್ರು. ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಸಂಬಂಧವಾಗಿ ಯಾವುದೇ ಚರ್ಚೆಗೆ ಅವರಿಗೆ ಸಮಯ ಸಿಕ್ಕಿಲ್ಲ. ನಾಳೆ ಕೂಡ ಸಂಸತ್ತಿನ ಅಧಿವೇಶನವಿದೆ. ನಾಳೆ ಅಧಿವೇಶನ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದ್ರ ಮೇಲೆ ಸಚಿವ ಸಂಪುಟ ವಿಸ್ತರಣೆಯ ಸಮಯ ನಿಗದಿ ಆಗ್ತಕ್ಕಂಥದ್ದು. ಬಹುತೇಕ ನಾಳೆ ಸಂಜೆ 7ರ ಬಳಿಕ ಒಂದು ರಾಜ್ಯ ಕ್ಯಾಬಿನೆಟ್ ವಿಸ್ತರಣೆ ಸಂಬಂಧ ರಾಜ್ಯ ನಾಯಕರ ಜೊತೆಗೆ ಹೈಕಮಾಂಡ್ ನಾಯಕರು ಸಭೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದಾವೆ. ಆದಾಗ್ಯೂ ಕೂಡ ನಾಳೆ ಏನಾದ್ರೂ ಸುಗಮವಾದಂತ ಕಲಾಪ ನಡೆದಿದ್ದೇ ಆದಲ್ಲಿ ಒಂದು ಕಲಾಪದಲ್ಲಿ ಹೈಕಮಾಂಡ್ ನಾಯಕರು ಭಾಗಿಯಾಗ್ತಾರೆ. ಯಾಕಂದ್ರೆ ಪ್ರಮುಖವಾದಂತ ವಿಚಾರಗಳು ನಾಳೆ ಚರ್ಚೆಗೆ ಅಧಿವೇಶನದಲ್ಲಿ ಬರ್ತವೆ. ಹೀಗಾಗಿ ಈ ಕಲಾಪ ಒಂದು ವೇಳೆ ಏನಾದ್ರು ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಆಗಿದ್ದೇ ಆದಲ್ಲಿ ಅಥವಾ ನಾಳೆ ಮುಂದಕ್ಕೆ ಹಾಕಿದ್ದೇ ಆದಲ್ಲಿ ಒಂದು ರಾಜ್ಯ ಕ್ಯಾಬಿನೆಟ್ ವಿಸ್ತರಣೆ ಸಂಬಂಧ ಸಮಯವನ್ನ ಹೈಕಮಾಂಡ್ ನಾಯಕರು ನಿಗದಿ ಮಾಡ್ತಾರೆ. ಬಹುತೇಕ ನಾಳೆ ರಾತ್ರಿ ವೇಳೆಗೆ ಒಂದು ಸಮಯ ಸಿಗುತ್ತೆ. ಆ ಸಮಯದಲ್ಲಿ ರಾಜ್ಯ ಕ್ಯಾಬಿನೆಟ್ ವಿಸ್ತರಣೆ ಸಂಬಂಧವಾಗಿ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹಾಗಾಗಿ 2 ದಿನಗಳಲ್ಲಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆಗೆ ಒಂದು ಮುಹೂರ್ತ ಕೂಡಿ ಬರ್ತಾ ಇದೆ ಮತ್ತು ಅಂತಿಮವಾದಂತ ಪಟ್ಟಿಯನ್ನ ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ